ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24/7. ಶಾಂತಿ ಸಭೆಗೆ ನೀವೆಲ್ಲರೂ ಬಂದಿದ್ದೀರಾ. ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ನಿಮ್ಗೆಲ್ಲರಿಗೂ ಶುಭಾಶಯಗಳು. ಮೊದಲನೇದಾಗಿ ಈ ಶಾಂತಿ ಸಭೆಗೆ ಅಧ್ಯಕ್ಷರಾಗಿ ನಮ್ಮ ಇನ್ಸ್ಪೆಕ್ಟರ್ ಆದ ರಾಘವೇಂದ್ರ ಸರ್ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಕೋರ್ತೀನಿ. ಆಮೇಲೆ ನಿಮಗೂ ಸಮೇತ ಸ್ವಾಗತ ಕೋರ್ತೀನಿ. ಈ ಏನು ಶಾಂತಿ ಸಭೆಗೆ ಏನೇನು ನಿಮ್ಮ ಕಡೆಯಿಂದ ಏನು ಅಥವಾ ನಮ್ಮ ಕಡೆಯಿಂದ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇನ್ಸ್ಪೆಕ್ಟರ್ ಮಾತಾಡ್ಬೇಕಂತ ನಾನು ಕೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ರಂಗರಾಜ್ ಸರ್ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಾವು ಎಲ್ಲ ಪ್ರಮುಖ ಹಬ್ಬಗಳ ವೇಳೆಯಲ್ಲಿ ಒಂದು ಶಾಂತಿ ಸಮಿತಿ ಸಭೆಯನ್ನ ನಾವು ಕರಿತಾ ಇದ್ವಿ. ಶಾಂತಿ ಸಮಿತಿ ಕರೆಯುವ ಉದ್ದೇಶ ಅಂತ ಶಾಂತಿ ಕರಡಿದೆ ಅಂತಲ್ಲ, ಒಂದು ವೇಳೆ ಕದಡಿದ್ರೆ ಶಾಂತಿ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಸೇರ್ಕೊಂಡು ಊರಿನಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಹಬ್ಬಗಳ ಸಮಯದಲ್ಲಿ ಹೇಗೆ ಸಡಗರ ಸಂಭ್ರಮದಿಂದ ಆಚರಣೆ ಆಗ್ಬೇಕು ಅನ್ನೋ ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಶಾಂತಿ ಸಮಿತಿ ಸಭೆಯನ್ನು ನಾವು ಕರಿತೀವಿ. ಈ ಒಂದು ಶಾಂತಿ ಸಮಿತಿ ಸಭೆಯಲ್ಲಿ ಎಲ್ಲಾ ಸಮಾಜದ ಮುಖಂಡರು ಮತ್ತೆ ಹಿರಿಯರು, ಗೌರವಾನ್ವಿತರು ಎಲ್ಲರೂ ಕೂಡ ಹಾಜರಾಗಿ ಈ ಒಂದು ತಮ್ಮ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಒಂದು ರೂಢಿ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿವಸ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಏನ್ ಮುಂಬರುವ ದಿನಗಳಲ್ಲಿ ಚಂದ್ರಮಾನ ಯುಗಾದಿ ಹಬ್ಬ ಇದೆ, ಹಾಗೆ ರಂಜಾನ್ ಹಬ್ಬ ಇದೆ. ಎರಡೂ ಹಬ್ಬಗಳ ಸಮಯದಲ್ಲಿ ಹಿಂದೂ ಸಮಾಜದವರು ಮತ್ತೆ ಮುಸ್ಲಿಂ ಸಮಾಜದವರು ಯಾವ್ಯಾವ ರೀತಿಯಲ್ಲಿ ಹಬ್ಬದ ಆಚರಣೆ ಪ್ಲಾನ್ ಇದೆ, ಹಬ್ಬದ ವೇಳೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತೆ ಹಬ್ಬಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ವತಿಯಿಂದ ಯಾವ ರೀತಿಯ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಿಂದ ಒಂದು ಸಲಹೆ ಸೂಚನೆಗಳನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಈ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರು ಮುಂಬರುವ ಹಬ್ಬಕ್ಕೆ ಸಂಬಂಧಿಸಿದಂತೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಹೇಳಿ ತಮ್ಮೆಲ್ಲ ಕೋರ್ಕೊತೀವಿ. ತಪ್ಪಿಸ್ತರಾದಂತಹ ಶ್ರೀ ರಾಘವೇಂದ್ರ ಸರ್ ಅವರಿಗೆ ಎಲ್ಲ ಸಮಾಜದ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮೇಡಮ್ ಅವರು ಸಹ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ನಮ್ಮೂರಲ್ಲಿ ಅಂತ ಅಹಿತಕರ ಘಟನೆಗಳು ನಡೆಯಲ್ಲ. ದೊಡ್ಡದೆ ಅದು ರಾಮನ ಕೃಪೆ ಇರ್ಬೋದು, ಅಲ್ಲನ ಕೃಪೆ ಇರ್ಬೋದು, ಎಲ್ಲ ಒಂದು ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಹೇಳಿದ್ದಾರೆ, ಆ ಥರ ನಮ್ಮ ಹಿರಿಯರಿದೆ. ಹಾಗಾಗಿ ನಾವು ಅಂದು ನಮ್ಮ ಜಾಗ ಮಸೀದಿಯಲ್ಲಿ ತೀರ್ಮಾನ ಏನು ಮಾಡಿದ್ವಿ ಅಂದ್ರೆ 9:30ಗೆ ಜಾಗ ಮಸೀದಿ ತಲೆ ಸೇರ್ಬಿಟ್ಟು 30ಕ್ಕೆ ಯುಗಾದಿ ಎಲ್ಲರೂ ಜಾಗ ಮಸೀದಿ ಹತ್ರ 9:30ಗೆ ಸೇರ್ಬಿಟ್ಟು ಅಲ್ಲಿಂದ 10 ಗಂಟೆಗೆ ಈಗ ಹೊರಡಬೇಕು. ಸೊ ರಾಜ್ಯದಲ್ಲಿ ಮುಂದೆಯಿಂದ ನಾವು ಟಿಕೆಟ್ ರೋಡಿಂದ ಸ್ಟೇಷನ್ ಮುಂದೆಯಿಂದ ಈಗ ಹೊರಡ್ತೀವಿ. ಇಲ್ಲಿಂದ ಹೊರಡ್ಬಿಟ್ಟು ಆ ಒಂದು 11 ಗಂಟೆಯಿಂದ ಅಲ್ಲಿ ಪ್ರೇಸ್ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಹೊತ್ತು ಎಲ್ಲರೂ ಹಿರಿಯರೆಲ್ಲ ಮಾತಾಡಿ ಆಫ್ಟರ್ ದಟ್ ನಮಾಜ್ ಹೋಗ್ಬಿಟ್ಟು ಒಂದು 12 ಗಂಟೆ 12:30 ಎಲ್ಲರೂ ವಾಪಸ್ ಬರ್ತೀವಿ. ಹಾಗಾಗಿ ಒಂದು ಏನಂದ್ರೆ ಸ್ವಲ್ಪ ಟ್ರಾಫಿಕ್ ಪರ್ಟಿಕ್ಯುಲರ್ ಸ್ವಲ್ಪ ಈ ಇಷ್ಟಿದೆ ಟಿಕೆ ರೋಡಲ್ಲಿ ಸ್ವಲ್ಪ ವೆಹಿಕಲ್ಗಳು ಇದೆ. ಅದು ಬರಬೇಕಾದ್ರೆ ಸ್ವಲ್ಪ ತೊಂದರೆ ಆಗೋದಿದ್ರೆ ಅದನ್ನು ಸ್ವಲ್ಪ ನಾವು ಕಂಟ್ರೋಲ್ ಮಾಡಿದ್ರೆ ಇನ್ನೆಲ್ಲ ಈ ರಾಜಕೀಯಗಳಲ್ಲಿ ಅಂತ ಸಮಸ್ಯೆ ಇಲ್ಲ. ಹಾಗಾಗಿ ಎಲ್ಲರೂ ಒಂದು ಅಣ್ಣತಮ್ಮಗಳ ಹಾಗೆ ಹಬ್ಬವನ್ನು ಆಚರಿಸ್ತೀವಿ. ಎಲ್ಲರಿಗೂ ಗೊತ್ತಿದೆ ಹಿರಿಯರಲ್ಲಿ ಒಂದು ಸವಾಲಿನ ಒಂದು ವಾತಾವರಣ ಇದೆ. ಅದು ಇನ್ಶಾಲ್ಲ ಹಾಗೆ ಮುಂದುವರಿಯುತ್ತೆ. ಹಾಗಾಗಿ ನಾವು ಮುಸಲ್ಮಾನ್ ಸಮಾಜ ವತಿಯಿಂದ ನಮ್ಮಿಂದ ಯಾವುದೇ ಅಹಿತಕರ ಘಟನೆ ತೊಂದರೆಗಳು ಏನು ನಮ್ಮ ಇದರಿಂದ ಆಗಲ್ಲ. ನಮ್ಮ ಹಿಂದೂ ಭಾಗದ ಯುಗಾದಿ ಹಬ್ಬಕ್ಕೂ ನಾವು ಶುಭ ಕೋರುತ್ತಾ ಹೌದು ಹಬ್ಬ ಚಂದ್ರಮಾನ ಯುಗಾದಿ ಉತ್ತಮ ರೀತಿಯಲ್ಲಿ ಆಚರಿಸಿ ಉತ್ತಮ ಶಾಂತಿ ಸೌಹಾರ್ದದಿಂದ ದೇವರೆಲ್ಲ ತಿಂದು ಎಲ್ಲ ಹಳೆಯ ಕಹಿ ನೆನಪುಗಳನ್ನ ಮರೆತು ಸಿಹಿಯಾದ ಒಂದು ವಾತಾವರಣ ಭಗವಂತ ಸೃಷ್ಟಿಸಲಿ ಅಂತ ಅವರು ಸಹ ಶುಭ ಹಾರೈಸಿ ನಾನು ಈ ಜೈ ಹಿಂದ್ ಶೇಖರನಾಥ್ ಜೈ ಭೀಮ್. ನಮಸ್ಕಾರ. ವೇದಿಕೆಯಲ್ಲಿರುವ ಪೊಲೀಸ್ ಅಧಿಕಾರಿಗಳೇ, ಮುಸ್ಲಿಂ ಜನಾಂಗದ ಮುಖಂಡರೇ ಹಾಗೂ ಹಿಂದೂ ಜನಾಂಗದ ಮುಖಂಡರೇ, ಈ ಒಂದು ಶಾಂತಿ ಸಭೆಯನ್ನು ರೂಢಿಯಾಗಿ ಮಾಡಿಕೊಂಡು ಸೇರಿಸಿದ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜಿಸುವವರಿಗೆ ಶಾಂತಿ ಸಭೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಒಟ್ಟಿಗೆ ತುಂಬ ಹೃದಯದ ವಂದನೆಗಳು ಅರ್ಪಿಸುತ್ತೇನೆ. ಹಾಗೂ ಅದೇ ಥರ ನಮ್ಮ ಹಿಂದೂ ಬ್ರದರ್ಸಿಗೆ ಯುಗಾದಿ ಹಬ್ಬದ ಅಂದರೆ ಹೊಸ ವರ್ಷ, ನಾನು ಯಾವಾಗಲೂ ನಮ್ಮ ಟೋಟಲ್ಲೂ ಕೂಡ ಹೊಸ ವರ್ಷನೇ ಅಂತ ಹೇಳೋದು, ಯುಗಾದಿ ಅಂತ ಹೇಳಲ್ಲ. ಇಲ್ಲೂ ಕೂಡ ಅದೇ ಹೇಳ್ತೀನಿ, ಹೊಸ ವರ್ಷದ ತಮಗೆಲ್ಲರಿಗೂ ಶುಭಾಶಯಗಳು ಕೋರುತ್ತೇನೆ ಮುಸ್ಲಿಂ ಜನಾಂಗದ ಪರವಾಗಿ ಹಾಗೂ ನನ್ನ ವೈದ್ಯರ ಪರವಾಗಿ. ಅದೇ ಥರ ಈಗ ಸಲಹೆ ಸೂಚನೆ ಈ ಸಭೆಯಲ್ಲಿ ಏನಂತಂದರೆ, ಈಗ ಅಜಗರ್ ಅಹಮದ್ ಅವರು ನಮ್ಗೆ ತಿಳಿಸಿದ್ದಾರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ, ಟಿ ರೋಡಲ್ಲಿ ಜಾಸ್ತಿ ಇರುತ್ತೆ, ಸ್ವಲ್ಪ ಅನ್ಬೇಕು. ಈ ಸತಿ ಹೊಸ ಅಂತಂದರೆ ಒಂದು 2 ವೀಲರ್ ಯಾರಾದರೂ ಮೇನ್ ಇದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಹಿಂದೂ ಬ್ರದರ್ಸ್ ಮಟನ್ ತರಕ್ಕೆ ಹೋಗ್ತಿರ್ತಾರೆ ಅಂತ ನನ್ನ ಅನಿಸಿಕೆ. ಆ ದಿನ ಮಾರನೇ ದಿವಸ ನಾವು ಹಬ್ಬ ಮಾಡ್ತಿರ್ತೀವಿ, ಅವ್ರು ಮಟನ್ ತರಕ್ಕೆ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಪ್ರೀತಿ ವಿಶ್ವಾಸ ಹೇಳಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ, ಬಹಳ ಉತ್ತಮ ಅಂತ ನನ್ನದೊಂದು ಅನಿಸಿಕೆ. ಹಾಗೂ ಎಲ್ಲ ತಾವು ಸೇರಿದ ತಮ್ಮ ಎಲ್ಲರಿಗೂ ಹಾಗೂ ನಮ್ಮ
ಪೊಲೀಸ್ ಅಧಿಕಾರಿಗಳು ಒಂದು ಸ್ವತಃ ನನ್ನ ಪಾತ್ರವನ್ನು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಅನುಸರಿಸಿಕೊಂಡು ಹೋಗಿದ್ವಿ. ಜೊತೆಗೆ ಇದೊಂದು ಸಿಹಿಯಾದ ಸುದ್ದಿ ಏನಪ್ಪ ಅಂತಂದ್ರೆ ರಂಜಾನ್ ಯುಗಾದಿ ಜೊತೆಗೆ ಬಂದಿರೋದ್ರಿಂದ ಕಹಿ ಏನೋ ಆಯ್ತು. ಯಾಕೆಂತಂದ್ರೆ ಅವತ್ತು ಕಾಲ ದಿವಸ ಅವರು ಕರೆಯಂಗಿಲ್ಲ, ನಾವು ಹೋಗಂಗಿಲ್ಲ. ಅವ್ರ ಮನೆಗೆ ಹೋಗ್ತಾರ, ನಮ್ಮ ಮನೆಗೆ ಹೋಗ್ತಾರ. ಅದೊಂದು ಮಾತ್ರ ಕಹಿ ಹಾಗಾಗಿ ಏನು ರಂಜಾನ್ ಹಾಗೂ ಯುಗಾದಿ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಶುಭ ಕೊಡ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಡ್ತಂತ ನಾನು ಮಾತಾಡ್ತೀನಿ. ಜೈ ಭೀಮ್ ಜೈ ಭಾರತ್. ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕಂತ ವೃತ್ತ ನಿರೀಕ್ಷಕರ ರಾಘವೇಂದ್ರ ಸರ್ ಅವರೇ ಹಾಗೂ ನಮ್ಮ ಶಶಿಕಲಾ ಪೊಲೀಸ್ ಅಧಿಕಾರಿ ಇರ್ತಕ್ಕಂಥ ಶಶಿಕಲಾ ಕಲಾ ಅವರೇ ಹಾಗೂ ಎಲ್ಲ ಮುಸ್ಲಿಂ ಬಾಂಧವರೇ ಹಾಗೂ ನಮ್ಮ ಅಣ್ಣ ತಮ್ಮ ಹಿಂದೂ ಬಾಂಧವರೇ, ಈ ಸಾರಿ ಒಂದು ಇದೇನು ಶಾಂತಿ ಸಭೆ ಹಿರಿಯೂರಿಗೆ ಶಾಂತಿ ಸಭೆ ಅಂದ್ರೆ ಏನೋ ಒಂಥರ ಎರಡೂ ಹಬ್ಬ ಒಂದೇ ಸರಿ ಬಂದಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ನಾವು ಪ್ರಥಮವಾಗಿ 30ನೇ ತಾರೀಕು ಸ್ವೀಟ್ ಮಾಡ್ತೀವಿ, 31ಕ್ಕೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಎಲ್ಲರೂ ಜೊತೆಗೆ ಸೇರಿ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಶಾಂತಿಯಿಂದಲೇ ಐತಿ. ಹಿರಿಯೂರು ಎಂದೂ ಗಣಕ ಆಗಿಲ್ಲ, ಮುಂದೂ ಆಗಲ್ಲ. ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹಬ್ಬ ಮಾಡೋಣ. ಇಲ್ಲಿ ಗಲಾಟೆ ನಡೆಯಲ್ಲ. ರಾಘವೇಂದ್ರ ಸರ್ ಇರ್ತಾರೆ, ಪೊಲೀಸ್ ಅಧಿಕಾರಿಗಳು ನಮ್ಗೆ ಯಾವಾಗಲೂ ಸಹಕಾರ ಕೊಡ್ತಾರೆ. ಹಂಗಾಗಿ ಖುಷಿಯಿಂದ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಹೊಂದಿಸಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತೇನು ಶಾಂತಿ ಸಭೆಯನ್ನು ಈ ಒಂದು ಸ್ಟೇಷನ್ಗೆ ಕರೆದಿದ್ದಾರೆ. ಈ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿ ಇರ್ತಕ್ಕಂಥ ರಾಘವೇಂದ್ರ ಸರ್ ಅವರೇ, ಸೋದರಿ ಶಶಿಕಲಾ ಅವರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಸಂಬಿತರೇ, ಬಹುಶಃ ಈ ಶಾಂತಿ ಸಭೆ ಅನ್ನೋದು ಇದೊಂದು ಫಾರ್ಮಾಲಿಟಿ ಅಷ್ಟೇ, ಸ್ಟೇಷನ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ನಮಗೆಲ್ಲ ಅದು ಯಾವತ್ತೂ ದಿನ ಪ್ರತಿದಿನವೇ ನಮಗೆ ಶಾಂತಿನೇ ಇರುತ್ತೆ. ಇದು ಯಾರು ಕೂಡ ನಮ್ಮ ಮಧ್ಯದಲ್ಲಿ ಭಂಗ ತರಂತ ಕೆಲಸ ಯಾವತ್ತೂ ಆಗೋದಿಲ್ಲ. ಎರಡನೇದಾಗಿ ಯಾಕೆ ವಿಶೇಷ ಅಂತಂದ್ರೆ ಹಿಂದೂಗಳಿಗೆ ನಮಗೆ ಈ ಯುಗಾದಿ ಹೊಸ ವರ್ಷ, ಅಲ್ಪಸಂಖ್ಯಾತ ಮುಸ್ಲಿಮರಿಗೂ ತಮಗೂ ಕೂಡ ಇದು ಹೊಸ ವರ್ಷ ಅಂತ ನಾನು ಭಾವಿಸ್ತೀನಿ. ಪವಿತ್ರವಾದ ಈ ರಂಜಾನ್ ತಿಂಗಳಲ್ಲಿ ತಾವುಗಳು 5 ಹೊತ್ತು ನಮಾಜ್ ಮಾಡಿ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ನೀವೇನು ಪ್ರಾರ್ಥನೆ ಮಾಡ್ತೀರೋ, ಹೊಸ ವರ್ಷ ದಿವಸ ಕೂಡ ನಾವು ಸಿಹಿ ಕಹಿ ಎಲ್ಲ ಒಟ್ಟಿಗೆ ಇರಲಿ ಅಂತ ನಾವು ಕೂಡ ಅದೇ ತರ ಭಾಷೆ ಮಾಡ್ತೀವಿ. ನಮ್ಮ ಇದರಲ್ಲಿ ಆಚರಣೆಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ವಿಚಾರಣೆ ಮಾತ್ರ ಒಂದೇ ಇರುತ್ತೆ. ಜಗತ್ತಿಗೆ ನಾವು ಶಾಂತಿಯನ್ನು ಕೊಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇರುತ್ತೆ. ಆದ್ರೆ ಒಂದು ವ್ಯವಸ್ಥೆ ಮಾತ್ರ ನಮ್ಮ ಮಧ್ಯದಲ್ಲಿ ಕೆಡಿಸುವಂತ ವ್ಯವಸ್ಥೆ ಆಗಿದೆ. ಆದ್ರೆ ನಮ್ಮ ಹಿರಿಯೂರಲ್ಲಿ ಮಾತ್ರ ಈ ವ್ಯವಸ್ಥೆ ಕೆಡಿಸುವಂತ ಯಾವುದೇ ಸಂದರ್ಭ ಉದ್ದೇಶ ಇಲ್ಲ ಅಂತ ನಾನು ಖಂಡಿತ ಭಾವಿಸ್ತೀನಿ. ಯಾಕಂತಂದ್ರೆ ನಾವೆಲ್ಲರೂ ಚಿಕ್ಕಂದಲ್ಲೇ ಫ್ರೆಂಡ್ಸ್ ಆಗಿ ಅಣ್ಣ ತಮ್ಮಗಳಾಗಿ ಬೆಳೆದಿರ್ತಕ್ಕಂಥವ್ರು. ನಮಗೆ ನಮ್ಮ ಮನೆಗಳನ್ನ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿ, ನಿಮ್ಮ ಮನೆಗಳನ್ನ ಕಷ್ಟ ಸುಖ ಆಗಿ ನಾವು ಭಾಗಿಯಾಗಿ ಇರ್ತೀವಿ ಹೊರತು ವ್ಯವಸ್ಥೆಗೆ ಅನುಗುಣವಾಗಿ ಅದಕ್ಕೆ ಕಟ್ಟಿಬಿದ್ದು ಯಾರೋ ಸೋಷಿಯಲ್ ಮೀಡಿಯಾದಾಗೆ, ಯಾರೋ ಟಿವಿದಾಗೆ ಎಲ್ಲೋ ಯಾರೋ ಹೇಳಿಕೆ ಕೊಟ್ಟ ಅಂತ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುತ್ತಾರೆ ಯಾರಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ನನ್ನ ಕಣ್ಣಾರೆ ಹೇಳ್ತೀನಿ, ನನ್ನ ಅನುಭವಿಸಿದ್ದು ಸತ್ಯ ಹೇಳ್ತೀನಿ. ಒಂದ್ಸರಿ ಯಾರೋ ಬಿಜೆಪಿ ನಾಯಕಿ ಏನೋ ಒಂದು ಹೇಳಿಕೆ ಕೊಟ್ಟರು ಅಂತ ಇಡೀ ಹಿರಿಯ ಸಮಸ್ತ ಮುಸ್ಲಿಂ ಬಾಂಧವರು ಪ್ರತಿಭಟನೆ ಮಾಡಿದ್ರು. ನಾನು ಅವಾಗ ಸರ್ಕಾರಕ್ಕೆ ನಿಂತ್ಕೊಂಡಿದ್ದೆ. ಕೆಲವರು ನನ್ನ ಸ್ನೇಹಿತರು ಪೊಲೀಸರು ಸ್ನೇಹಿತರು ಹೇಳಿದ್ರು, ಬಹಳ ಪ್ರತಿಭಟನೆ ಮಾಡ್ತಾರೆ, ನೀವು ಹೋಗಪ್ಪ ಅಂತ. ನಮ್ಮ ಅವ್ರು ಮಾಡ್ತಿರೋದು ನಾನು ಹೇಳಿಕೆ ಕೊಡೋದಕ್ಕಲ್ಲ, ಅಲ್ಲಿ ಯಾರೋ ಕೂತ್ಕೊಂಡು ಹೇಳಿಕೆ ಕೊಡೋದು ಮಾಡ್ತಾರೆ, ಹಿಂಗೆ ಯಾಕೆ ತಲೆ ಕಟ್ಕೊಂಡ್ರೆ ಬರೋದೆಲ್ಲ ನನಗೆ ವಿಶ್ ಮಾಡ್ಕೊಂಡು ಹೋಗೋರು. ಅಂದ್ರೆ ಅವ್ರದ್ದು ವಿಚಾರ ಬೇರೆ ಇರುತ್ತೆ, ನಮ್ಮ ವಿಚಾರ ಬೇರೆ ಇರುತ್ತೆ. ಆದ್ರೆ ಮಧ್ಯದಲ್ಲಿ ನಾವೇನು ಕೂಡ ನಾವು ತಾಳ್ಮೆಯನ್ನ ಕಳ್ಕೊಳ್ಳೋ ಕೆಲಸ ಆಗ್ಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನವಾಬ್ ಸರ್ ಅವರಿಗೆ, ಋತುಗಳಿಗೆ, ಪೊಲೀಸ್ ನಮ್ಮೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಇವತ್ತಿಗೆ ಸೀಮಿತ ಆಗಬಾರ್ದು. ಇನ್ನೆಂದು ಹಿರಿಯೂರಿನಲ್ಲಿ ಇಂತಹ ಹಬ್ಬಗಳಲ್ಲಿ ಶಾಂತಿ ಸಭೆನೆ ಮಾಡಲೇಬಾರ್ದು ಅಂತ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ನಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಸೂಚನೆ ಮಾಡ್ತಾ, ಇನ್ನೊಂದು ದಯಮಾಡಿ ಸುಮ್ಮನೆ ಎಲ್ಲ ಹಿಂದೂ ಬಾಂಧವರು ಮತ್ತೆಲ್ಲ ಹಬ್ಬ ಮಾಡ್ತಿರ್ತಾರೆ, ಎಲ್ಲ ಕುತ್ಕೊಂಡು ಸಣ್ಣ ಪುಟ್ಟ ಇಸ್ಪೀಡ್ ಎಳ್ಕೊಂಬಂದವ್ರನ್ನ ಎಣ್ಣೆ ಹಚ್ಕೊಂಡಂಗೆ ಹಿಂದೆ ಎಣ್ಣೆ ಹಚ್ಕೊಂಡ್ರಿ ಅಂತ ಹೇಳ್ತಾ ಸಾಧ್ಯವಾದಷ್ಟು ಸ್ವಲ್ಪ ಒಟ್ಟಿ ಅಂತ ಸರ್ಕಾರದವರು ಮಾತನ್ನ ಹೇಳ್ಕೊಂತ ಅಲ್ಲ ಆ ವಿಚಾರ ಅಂದ್ರೆ ನಾನೇನು ಆರಾಮಲ್ಲ ಹೇಳಿದ್ದು. ಮತ್ತೆ ನಮಗೆ ಫೋನ್ ಮಾಡ್ತಾರೆ, ದಯಮಾಡಿ ಅವಕಾಶ ಮನೆಯಲ್ಲಿ ಎಣ್ಣೆ ಹಚ್ಚಿರೋಕೆ ಅವಕಾಶ ಮಾಡ್ರಿ, ಇಲ್ಲಿ ನೀವು ಎಣ್ಣೆ ಹಚ್ಚಿಕೊಳ್ಳಿ ವಿನಂತಿ ಮಾಡ್ಕಂತ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭ ಸಂದರ್ಭದಲ್ಲಿ ಎಲ್ಲರೂ ಆಡಿಸ್ತಾ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರೂ ಅನಿಸ್ತಾ ಎರಡು ಮಾತ್ರ ಮುಸ್ಲಿಂ ಮತ್ತು ಎಲ್ಲ ನಮ್ಮ ಹಿರಿಯರನ್ನ ಮುಸ್ಲಿಂ ಹಿಂದೂ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ,
ನಮ್ಮ ಹಿರಿಯೂರು ಏನಂದರೆ ಮೇಡಮ್, ನಮ್ಮ ಸಾಹೇಬರು ಹೊಸರು ಹಿರಿಯೂರಿನಲ್ಲಿ ಭಾಳ ಶಾಂತಿಯಿಂದ ಸೌಹಾರ್ದತೆಯಿಂದ ಇಲ್ಲಿ ನಮ್ಮ ಜನ ನಾವೆಲ್ಲರೂ ಸೇರಿ ಹಬ್ಬಗಳನ್ನು ಆಚರಿಸ್ತಿದ್ದೀವಿ. ಅವರವರ ಏನೇನು ಸಮಾರಂಭಗಳು ನಡೀತಾವೆ ಅದರೆಲ್ಲ ನಡೀತಿದ್ದೀವಿ. ಗಣೇಶನ ಹಬ್ಬಕ್ಕೆ ನಾವು ಸಹಾಯ ಮಾಡ್ತೀವಿ, ಹೋಗ್ತಿರ್ತೀವಿ, ಭಾಳ ಸಂತೋಷದಿಂದ ಪಾಲ್ಗೊಳ್ತಿರ್ತೀವಿ. ಅಂಥ ಹಿರಿಯೂರಿನಲ್ಲಿ ಯಾರೇ ಆಫೀಸಲ್ಲಿ ಬಂದು ಡ್ಯೂಟಿ ಮಾಡಿದ್ರು ಸರ್ ನಿಜವಾಗ್ಲೂ ಮರೆಯಲ್ಲ. ಈಗ ನಮ್ಮ ರಂಗಪ್ಪ ಅಂತ ಎಸ್ ಪಿನ ಇದ್ದಾರೆ, ಸರ್ ಅವರು ಎಷ್ಟು ಈಗಲೂ ಮರೆಯಲ್ಲ. ಪ್ರತಿ ಹಬ್ಬಕ್ಕೂ ನನಗೆ ಮೆಸೇಜ್ ಹಾಕ್ತಾರೆ ಈಗಲೂ ಸರ್. ವಿರೂಪಾಕ್ಷಪ್ಪರ ಅವರು ಮತ್ತು ನಮ್ಮ ಮಾತಿಗೆ ಇದಾಗ್ತವೆ. ಎಲ್ಲ ಬಿಟ್ಟು ಬೇರೆ ಏನಿಲ್ಲ, ಭಾಳ ಚೆನ್ನಾಗೈತೆ. ಇನ್ನೊಂದು ಏಕೆಂದರೆ ಎಲ್ಲರಿಗೂ ನಮ್ಮ ಯುಗಾದಿ ಹಬ್ಬದ್ದು ಹೌದು ರಂಜಾನ್ ಹಬ್ಬದ್ದು ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ. ಮತ್ತು ಇನ್ನೊಂದೇನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನನ್ನ ವಿನಂತಿ, ದಯವಿಟ್ಟು ಸರ್ ಕಾರ್ನಲ್ಲಿ ಬರೋಕ್ಕಾಗಲ್ಲ ಸರ್. ಟಿ ಟಿ ರೋಡಿಂದ ಭಾಳ ಇದಿರ್ತೀವಿ ಸರ್. ಈಗ ಬರಬೇಕಾದ್ರೆ 10 ಮಿನಿಟ್ಸ್ ತೊಗೊಳ್ತು ಮೇಡಮ್. ಬರೀ ಟಿ ಟಿ ರೋಡಿಂದ ಸ್ವಲ್ಪ ನೀವು ಇದು ಮಾಡಿದ್ರೆ ಭಾಳ ಇದಿತ್ತು ಸರ್. ಇದು ಮಾಡಿರಿ ಎಲ್ಲರಿಗೂ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಜನಾಂಗದ ಮತ್ತು ನಮ್ಮ ಹಿರಿಯೂರಿನ ಎಲ್ಲ ಜನಾಂಗದ ಪರವಾಗಿ ನಿಮಗೆ ನಮ್ಮ ರಂಜಾನ್ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಈ ಎಲ್ಲ ಸರ್ವ ಜನಾಂಗದ ನಾಯಕರ ಪರವಾಗಿ ಇವತ್ತು ಒಂದು ವಿಶೇಷವಾಗಿ ಒಂದು ರಂಜಾನ್ ಹಾಗೂ ಯುಗಾದಿ ಹಬ್ಬದ ಒಂದು ಶುಭಾಶಯಗಳನ್ನ ಅರ್ಪಿಸುತ್ತಾ, ಅದೇ ರೀತಿ ಈ ಶಾಂತಿ ಸಭೆ ಅವಕಾಶ ಅದು ಬೇಕಾಗಿಲ್ಲ ಅಂತ ನಮ್ಮ ಹಿರಿಯರು ನಮ್ಮ ಹೇಳ್ತಿದ್ದಾರೆ. ಅದು ಸತ್ಯನೇ. ಯಾಕೆಂತಂದ್ರೆ ನಮ್ಮ ಊರಿಗೆ ಒಂದೇನು ಅದೃಷ್ಟ ಅಂತಂದ್ರೆ ಯಾರೇ ಅಧಿಕಾರಿಗಳು ಬಂದರೂ ಸಹ ನಮ್ಮ ಊರಲ್ಲಿ ಈಗ ಬರ್ಬೇಕಾದ್ರೆ ಎಷ್ಟು ಸಂತೋಷವಾಗಿ ಬರ್ತಾರೆ, ಹೋಗ್ಬೇಕಾದ್ರೆ ಎಷ್ಟು ದುಃಖವಾಗಿ ಹೋಗ್ತಾರೆ. ಯಾಕಂದ್ರೆ ಹಿರಿಯರಿಗೆ ನಮ್ಮ ಲೆಕ್ಕ, ಯಾಕಂದ್ರೆ ಅಂತ ಅಧಿಕಾರಿಗಳು ನಮ್ಗೆ ಬರ್ತಾ ಇದಾರೆ. ಈಗ ನಾನು ನೋಡಿದಷ್ಟು ನನಗೆ ಬುದ್ಧಿ ಬಂದವರಿಂದ ನೋಡ್ಕೊಂಡಂತ ಒಂದು ಅಧಿಕಾರಿಗಳಲ್ಲಿ ಇವತ್ತಿನವರೆಗೂ ಆ ತರ ನಮ್ಗೆ ಯಾರು ಆ ತರ ಅಧಿಕಾರಿಗಳು ಬಂದಿಲ್ಲ. ಅದೇ ರೀತಿ ನಮ್ಮಲ್ಲಿ ಇದುವರೆಗೂ ನಮ್ಮ ಇಡೀ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅದರಲ್ಲಿ ಹಿರಿಯರು ವಿಶೇಷ ಸರ್. ಯಾಕೆ ಅಂತಂದ್ರೆ ಆ ತರ ಘಟನೆಗಳು ಸುಳ್ಳು ಸಹ ಇಲ್ಲ ಇಲ್ಲಿ. ಯಾಕಂದ್ರೆ ಅದೇ ನಮ್ಗೆ ಹೆಮ್ಮೆ. ಯಾಕಂದ್ರೆ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಆ ಹಬ್ಬ ಈಗ ಅವ್ರದ್ದಾಗಿರ್ಬೋದು ನಮ್ದಾಗಿರ್ಬೋದು ಅಂತ ಇಲ್ವಾ, ಎಲ್ಲ ಹಬ್ಬ ನಮ್ಮದೇ ಅಂತ ಒಂದು ಆಚರಿಸುವಂತ ಮನೋಭಾವ ನಮ್ಮ ಎಲ್ಲ ನಾಗರಿಕರಲ್ಲಿದೆ. ಅದೇ ನಮ್ಮ ಒಂದು ಅದೃಷ್ಟ. ಅದೇ ರೀತಿ ನಿಮ್ಮಲ್ಲಿ ನನ್ನ ಮನವಿ ಏನಂದ್ರೆ ಸರ್, ಇತ್ತೀಚೆಗೆ ಗೊತ್ತಿರೋ ಪ್ರಕಾರ ವೀಲಿಂಗ್ ತುಂಬಾ ಆಗ್ತದೆ ಸರ್. ಯಾಕೆ ಇದರಿಂದ ತುಂಬಾ ಘಟನೆ ತುಂಬಾ ಹೊಡಿತದೆ. ಸಾಕಷ್ಟು ನಾನು ಸಹ ಒಂದು 2-3 ಸರಿ ನಿಲ್ಲಿಸಿ ಹೇಳಿದ್ದು ಆಯ್ತು ಬಂದು ತಿಳಿಸಿದ್ದೀನಿ. ದಯವಿಟ್ಟು ಇದ್ರ ಪರವಾಗಿ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಂತೇಳಿ ಎಲ್ಲ ರಾಜ್ಯದ ಪರವಾಗಿ ನಿಮ್ಗೆ ಕೇಳ್ಕೊಂತ ಇದ್ದೀನಿ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ಇನ್ನೇ ಟಿ ಟಿ ರೋಡ್ ಸಾಕಷ್ಟು ಏನಿದೆ ಅಂತ ಎಲ್ಲ ಹಿರಿಯರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಈ ಶಾಂತಿ ಸಭೆ ಕರೆದು ನನಗೂ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಮುಖ್ಯ ಒಂದು ಸೌಹಾರ್ದತೆ ಸಭೆಯನ್ನು ಕರೆದಿದ್ದಂಥ ನಮ್ಮ ಆರಕ್ಷಕ ಇಲಾಖೆಯ ಮುಖ್ಯಸ್ಥರಾದಂತಹ ರಾಘವೇಂದ್ರ ಸರ್ ಅವರೇ ಹಾಗೂ ಶಶಿಕಲಾ ಮೇಡಮ್ ಅವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಹಿರಿಯೂರಿನ ಆತ್ಮೀಯ ಹಿಂದೂ ಮುಸ್ಲಿಂ ಬಾಂಧವರೇ, ಏನಿಲ್ಲ, ಸೌಹಾರ್ದತೆ ಮತ್ತು ಶಾಂತಿ ಎಂಬುದನ್ನು ನಮ್ಮ ಈಗಿನ ಪೀಳಿಗೆ ಈಗೇನೈತೆ ರಕ್ತದಲ್ಲೇ ಬೆರ್ತೋಗ್ಬಿಟ್ಟೈತೆ. ಸ್ವತಂತ್ರ ಬಂದಿಕ್ಕಿಲ್ಗೂ ಇಲ್ಲಿವರೆಗೂ ಯಾವುದಾದ್ರು ಸಣ್ಣ ಕಹಿ ಘಟನೆ ಸಮೇತನೂ ನಮ್ಮೂರಲ್ಲಿ ನಡೆದಿಲ್ಲ. ಯಾಕಂದ್ರೆ ನಮ್ಮ ರಕ್ತದಲ್ಲೇ ಐತೆ. ಅದೇ ಈಗಿನ ಜನರೇಷನ್ ಸ್ವಲ್ಪ ರಾಜಕೀಯ ಉದ್ದೇಶಕ್ಕೋ ನನ್ನಂತವ್ರು ಮತ್ತೊಂದು ಏನೋ ಈಗ ಹಿಂದೂ ಹುಡುಗರಿಗೂ ಮುಸ್ಲಿಂ ಹುಡುಗರಿಗೂ ಸ್ವಲ್ಪ ಆಲೆ ಆ ಭಾವನೆಗಳು ಕಮ್ಮಿ ಆಗ್ತಿದಾವೆ. ನೀವು ಆ ಜವಾಬ್ದಾರಿಯನ್ನ ನಿಮ್ಮ ಸಮಾಜದ ಪರ, ನೀವು ನಮ್ಮ ಸಮಾಜದ ಪರ ನಾವು ತಗೊಂಡು ಮುಂದೂ ಸಮೇತ ಇನ್ನು 100 ವರ್ಷ ಆದ್ರೂ ಹಿರಿಯೂರಲ್ಲಿ ಯಾವುದೇ ಒಂದು ಕಳಂಕರಹಿತವಾದ ಮತ್ತು ಯಾವ್ದು ಕಳಂಕ ಬರ್ದಂಗೆ ಕಾಪಾಡ್ಕೋಬೇಕಾದ್ದು ನಮ್ದು. ಯಾಕಂದ್ರೆ ನಾವು ಇವತ್ತು ನಾವೇ ಗುದ್ದಾಡಿದ್ರೆ 3ನೇ ದಾರಿ ಆಗುತ್ತೆ. 4 ತರ ಮಾತಾಡೋದು ಸಹಜ, ಆದ್ರೆ 4 ಜನಕ್ಕೆ ನಾವು ಬುದ್ಧಿ ಹೇಳುವಂತ ಶಕ್ತಿ ಇರುವಂತ ಎಲ್ಲ ನೀವು ಇಲ್ಲಿ ಇದ್ದೀರಾ. ನೀವೆಲ್ಲರೂ ದಯವಿಟ್ಟು ಮುಂದೆ ಯುವ ಪೀಳಿಗೆಗೆ ಸ್ವಲ್ಪ ಹೇಳಿದ್ರು. ಎಲ್ಲಾರು ಎಲ್ಲಾ ತರ ಹೇಳಿಂದ ಟ್ರಾಫಿಕ್ ಆಗ್ತಿರೋದು ನಮ್ಮಿಂದನೇ, ವೀಲಿಂಗ್ ಮಾಡ್ತಿರೋದು ನಮ್ಮ ಹುಡುಗರೇ, ಎಲ್ಲಾ ದಂಧೆ ಮಾಡ್ತಿರೋದು, ಎಲ್ಲಾ ಆಕ್ಟಿವಿಟೀಸ್ ಮಾಡ್ತಿರೋದು ನಮ್ಮ ಹುಡುಗರೇ. ನಾವೇ ಬುದ್ಧಿ ಹೇಳ್ತಿಲ್ಲ ಅಂದ್ರೆ, ನಾವೇ ತಂದೆ ತಾಯಿಗಳು ಜವಾಬ್ದಾರಿ ಸ್ಥಾನದಾಗ ಕರೆದು ಬುದ್ಧಿ ಹೇಳಿಲ್ಲ ಅಂದ್ರೆ ಪೊಲೀಸ್ ಆರಕ್ಷಕರು ಅವ್ರು ಎಷ್ಟು ಅವ್ರೇ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಿದ್ರು ಸಮೇತ ಅವ್ರಿಗೂ ಕುಟುಂಬ, ಅವ್ರದ್ದು ಆರೋಗ್ಯ, ಅವ್ರಿಗೂ ಸಮಾಜ, ಅವ್ರಿಗೂ ಪ್ರಪಂಚ ಎಲ್ಲ ನಮ್ಗಿರೋ ಸಮಸ್ಯೆಗಳು ಅವ್ರಿಗೆ ಇರ್ತವೆ. ಅವ್ರದೇ ಜವಾಬ್ದಾರಿ ಅಲ್ಲ, ಅದು ನಮ್ದು ಕೂಡ ಜವಾಬ್ದಾರಿ ಆಗ್ಬೇಕು.
ಪ್ರತಿ ಒಂದು ವೀಲಿಂಗ್ ಮಾಡೋರಿಗೆ ತಿಳಿಸಿ ನಮ್ಮನೆ ಹುಡುಗರು ಮಾಡಲಿ ನಿಮ್ಮ ಮನೆ ಹುಡುಗರು ಮಾಡಲಿ ನಿಲ್ಲಿಸ್ಬಿಟ್ಟು ಇಂಥ ನಾಡ ತಪ್ಪುಗಳು ಅನ್ನೋದಕ್ಕೆ ಹೇಳಂತ ಸವಲತ್ತು ನಮ್ಗೆ ಬೆಳೆಸ್ಕೋಬೇಕು. ಯಾಕಂದ್ರೆ ನಮ್ಗೆ ಯಾಕೆ ಬಿಡು ಪೊಲೀಸ್ನವರೆಲ್ಲ ನೋಡ್ಕೊಳ್ಳಿ, ನಾವು ಗಾಡಿ ಎಲ್ಲರ ನಿಲ್ಲಿಸ್ಲಿ, ನಮ್ಗೆ ಯಾಕೆ ಬಿಡು ಪೊಲೀಸ್ನವರೆಲ್ಲ ನೋಡ್ಕೊಳ್ಳಿ ಅಂದ್ರೆ ಜವಾಬ್ದಾರಿ ಯಾರ್ದು? ನಾವು ನಾಗರಿಕರು, ನಾವು ಬದುಕ್ತಿರೋದು. ನಮ್ಮಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದ್ಮೇಲೆ ಮುಂದಿನ ದಿನಗಳಲ್ಲಿ ದೊಡ್ಡ ವ್ಯತ್ಯಾಸಗಳಾಗಂತ ಚಾನ್ಸ್ ಇದ್ದಾವೆ. ಅದಕ್ಕೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ಹೊರತು ಎಲ್ಲಾ ಮುಖಂಡರು ಬಂದಿದ್ದೀರಾ. ಯಾಕಂದ್ರೆ ನೀವು ಒಬ್ಬೊಬ್ಬರು 100 ಜನಕ್ಕೆ ಹೇಳಂತ ಶಕ್ತಿ ಇರೋಂತ ಎಲ್ಲಾ ಮುಖಂಡರಿದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ದಾರಿ ತಪ್ಪದಂಗೆ ಮುಂದಿನ ದಿನಗಳ ಸಮೇತ ಹಬ್ಬಗಳಲ್ಲಿ ನೀವು ಹೇಳಿದ್ರಿ ಕರೆದು ಹೇಳೋಂಥದ್ದು ಏನೂ ಇಲ್ಲ ಅಂತ. ನಾವು ಹೇಳೋದಲ್ಲ, ಆ ಹುಡುಗರು ಕರೆಸಿ ಹೇಳಬೇಕಂತ ಧರ್ಮ ನಮ್ದು ಅಂತ ಹೇಳ್ತಾ ಈ ಒಂದು ಸಭೆಗೆ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಶಾಂತಿ ಸಭೆಯನ್ನು ಕರೆದಿರ್ತಕ್ಕಂಥ ನಮ್ಮ ಹಿರಿಯೂರು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ರಾಘವೇಂದ್ರ ಸರ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ಯುಗಾದಿ ಹಬ್ಬದ ಪರವಾಗಿ, ಹಿಂದೂಗಳ ಪರವಾಗಿ ನಿಮ್ಮನ್ನೆಲ್ಲರಿಗೂ ನಾವು ಯುಗಾದಿ ಹಬ್ಬಕ್ಕೆ ಈಗಲೇ ಕರಿತಾ ಇದ್ವಿ. ದಯವಿಟ್ಟು ಯುಗಾದಿ ಹಬ್ಬಕ್ಕೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಯಾವುದೇ ಸಭೆ ಆದರೂ ನಾವು ಇಲ್ಲಿ ಅಣ್ಣ ತಮ್ಮಗಳು ಇರೋದ್ರಿಂದ ಯಾವುದೇ ಥರ ಇಲ್ಲಿವರೆಗೂ ಅಹಿತಕರ ಘಟನೆಗಳು ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅಂತಂದು ಹೇಳ್ತಾ, ಅದು ಯುಗಾದಿ ವಿಚಾರವಾಗಿ ಬಂದರೆ ಸರ್ ಎಲ್ಲ ಕಡೆ ಈಗೆಲ್ಲ ಬಿಟ್ಟು ಇದನ್ನು ಮಾಡಿದರೆ, ಆಮೇಲೆ ಎಲ್ಲೆಲ್ಲಿ ಇಸ್ಪೆಟ್ ಆಡೋಂಥ ನಮ್ಮ ಹುಡುಗರನ್ನ ಕರ್ಕೊಬಂದು ರಿಪೇರಿ ಮಾಡಿ ಕೇಸ್ಗಳಾಗ್ತಾರೆ. ಆದರೆ ನಮ್ಮ ಹಿರಿಯೂರಿನಲ್ಲಿ ಏನಂದರೆ ಇಲ್ಲಿ ಒಂದು ಸ್ವಲ್ಪ ಉಳಿಯೋ ರಸ್ತೆಯಲ್ಲಿ ಇಲ್ಲೆಲ್ಲ ಗೋಡನ್ನಲ್ಲಿ ಒಂದು ಸ್ವಲ್ಪ ಆರ್ಥಿಕವಾಗಿ ಸದೃಢರಾಗಿರುವಂಥರು, ಸಿರಿವಂತರು, ಸ್ವಲ್ಪ ರಾಜಕೀಯವಾಗಿ ಪ್ರಬಲವಾಗಿರೋರು, ಅವರು ಪ್ರತಿ ವರ್ಷನೂ ಕೂಡ ಯಾವುದೇ ಏನು ಪೊಲಿಟಿಕಲ್ ಇಂದ ಏನು ಇನ್ಫ್ಲೂಯೆನ್ಸ್ ಇಂದ ಆಡ್ತಾರೋ, ಏನು ಅವರೇನು ಪೊಲೀಸರಿಗೆ ಗಂಡಿಂಗ್ ಇದು ಮಾಡಿ ಆಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ಸಲ ನಾನು ಪೊಲೀಸ್ ಇಲಾಖೆಯವರಿಗೆ ಕೇಳ್ಕೊಳ್ಳೋದಿದೆ, ಅದು ಬಂದಾಗಬೇಕು ಹಿರಿಯೂರಲ್ಲಿ. ಯಾಕಂದ್ರೆ ಆಡುವ ಸಂಪೂರ್ಣವಾಗಿ ಎಲ್ಲರೂ ಆಡ್ದಂಗೆ, ಸಾಮಾನ್ಯ ಜನನು ಆಡ್ದಂಗೆ ನಿಂತು ಬಿಡಬೇಕು. ದೊಡ್ಡವರೊಂದು ಆಡೋದು, ಸಣ್ಣ ಮಕ್ಕಳೊಂದು ಆಡೋದು ಬೇಡ. ಹಾಗಾಗಿ ಯಾಕಂದ್ರೆ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಸಾಮಾನ್ಯವಾಗಿ ಇದೆಲ್ಲ ಮುಗಿದ ಮೇಲೆ ಏನು ಹಬ್ಬ ಆದ್ಮೇಲೆ ಎಲ್ಲಾ ಕಡೆ ಟೀ ಹೋಟ್ಲು ಅಲ್ಲಿ ಇಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ. ನಾವು ಹೋಗಿದ್ವಿ ಅಲ್ಲಿ ಗೋಡನ್ನ 1 ಲಕ್ಷ ಗೆದ್ವಿ, 10 ಲಕ್ಷ ಗೆದ್ವಿ, 30 ಲಕ್ಷ ಗೆದ್ವಿ, ಇಷ್ಟು ಸೋತ್ರು ಹಿಂಗೆ ಅಂತ ಮಾತಾಡ್ತಿರೋದು. ಹಾಗಾಗಿ ಅದು ಕೆಟ್ಟ ಹೆಸರು ಬರುತ್ತೆ. ಅದೊಂದು ಅವಾಯ್ಡ್ ಆಗಬೇಕು. ಆಮೇಲೆ ಏನು ಈಗ ಪೊಲೀಸ್ ಬಿಟ್ಟು ಎಲ್ಲಾ ಕಡೆ 31 ವಾರ್ಡರು ಬೀಟು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ನಾವು ಬೀಟ್ನರ್ ಏನಾದ್ರು ಅವ್ರ ಮುಖಾಂತರನೇ ಸರ್ ಹೆಚ್ಚಿನ ಮಾಹಿತಿ ತಗೊಂಡ್ರೆ ಯಾವಾಗ ಬೆಲೆಗೆ ಎಲ್ಲೆಲ್ಲಿ ಇಸ್ಪಿಟ್ಗಳು ಆಗ್ತಾವೆ, ಕಂಟ್ರೋಲ್ ಆಗ್ತಾವ ಅಂತ ಹೇಳ್ತಾ ಇಲ್ಲಿವರೆಗೂ ನನಗೆ ಮಾತಾಡೋ ಅವಕಾಶ ಕೊಟ್ಟು ನಿಮ್ಗೆಲ್ಲ ಗಮನಿಸಿ ನಾನು ಮಾತು ಮುಗಿಸ್ತೀನಿ.